ನಿಮ್ದೇನಾ? ಇಲ್ಲ, ನಿನ್ನೆ ತಾನೇ ಎಲ್ಲ ವಿಷಯಗಳನ್ನು ಕೂಡ ನಾನು ಮಾಧ್ಯಮಗೋಷ್ಠಿಯಲ್ಲಿ ಪ್ರಸ್ತಾಪ ಮಾಡಿದ್ದೇನೆ. ಮತ್ತು ಇವತ್ತಿಗೇನು ಹೊಸ ವಿಚಾರಗಳು ಯಾವುದು ಕೂಡ ಇಲ್ಲ. ಬಿಜೆಪಿ ಜೆಡಿಎಸ್ನವರು ತನಿಖೆ ಸರಿಯಾಗಿ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ದಕ್ಕೆಲ್ಲ ನಾವು ಉತ್ತರ ಕೊಡಬೇಕು ಅಂತೇನಿಲ್ಲ. ಎಲ್ಲ SITನವರು ಅವ್ರ ತನಿಖೆ ನಡೆಸ್ತಾ ಇದ್ದಾರೆ. ಭಾಳ ಗಂಭೀರವಾಗಿ ಅದನ್ನು ನಾವು ಸರ್ಕಾರದಲ್ಲಿ ಅದನ್ನು ತಗೊಂಡಿದ್ದೇವೆ. ಹಾಗಾಗಿ ಅದು ಪ್ರತಿನಿತ್ಯನೂ ಕೂಡ ಏನು ನಡೆಯುತ್ತೆ ಅಂತ ಹೇಳಿ ನಾವು ಅಪ್ಡೇಟ್ ಮಾಡಿ, ನಮಗೆ ಗೊತ್ತಿರೋದಿಲ್ಲ, ನಾವು ವರದಿ ಬರೋವರೆಗೂ ನಮಗೂ ಗೊತ್ತಿರೋದಿಲ್ಲ. ಅನೇಕ ವಿಚಾರಗಳು ಅವರು ಪ್ರೋಸೆಸ್ನಲ್ಲಿ ಇರ್ತಾರೆ, ಅದನ್ನೆಲ್ಲವನ್ನು ನಾವು ಬ್ರೀಫ್ ಮಾಡೋಕ್ಕಾಗಲ್ಲ. ಅವರು ಟೀಕೆ ಟಿಪ್ಪಣಿಗಳು ಮಾಡ್ತಾ ಇರ್ತಾರೆ, ಅದಕ್ಕೆಲ್ಲ ಉತ್ತರ ಕೊಟ್ಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಸರ್, ಈಗ SIT ಮೇಲೇನೆ ಆರೋಪ ಮಾಡಿದ್ದಾರೆ ದೇವರಾಜೇಗೌಡರು. ನಾನೇನು ಹೇಳಕ್ಕೆ ಹೋಗೋದಿಲ್ಲ. ದೂರು ಕೊಡ್ತಾರೆ ಸರ್. ನಾನು ಕೊಡಲಿ, ಅವ್ರು ಏನು ಬೇಕಾದ್ರೂ ಕೊಡಲಿ, ನಾನೇನು ಹೇಳಕ್ಕೆ ಹೋಗೋದಿಲ್ಲ. ಎಲ್ಲರಿಗೂ ನಾವು ಈ ರೀತಿ ಉತ್ತರಗಳು ಕೊಟ್ಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ. SIT ಮಾಡ್ತಾರೆ. ಅದನ್ನು ನೋಡೋಣ, ಅದನ್ನು SITನವರಿಗೆ ತಿಳಿಸ್ತೇವೆ ನಾವು. ಅದೇನಾದರೂ ಅಂಥದ್ದೇನಾದರೂ ಇದ್ರೆ ಅದಕ್ಕೂ ಕ್ರಮ ತಗೊಳ್ತಾರೆ. ಸರ್, ಈಗ ವಿಡಿಯೋ ಯಾರಾದರೂ ಸಂತ್ರಸ್ತರು ಮತ್ತೆ ದೂರು ಕೊಡೋಕೆ ಏನಾದ್ರು ಬಂದಿದ್ದಾರಾ ಸರ್? ನನಗೆ ಗೊತ್ತಿಲ್ಲ, ಅದು SITಗೆ ಅಷ್ಟೇ ಗೊತ್ತು. ಸರ್, ಈಗ ವಿಡಿಯೋ ಇರೋರು ಅಲ್ಲಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರಂತೆ, ನಿಮ್ಮ ವಿಡಿಯೋ ಇದಾವೆ ನಮ್ಮ ಕಡೆ ಅಂತ ಹಾಸನದಲ್ಲಿ ಅಂತನ ಏನಾದರೂ ಇದ್ರೆ ಅದನ್ನು ಅವರೇ ಗಮನಿಸ್ಕೊಳ್ತಾರೆ, ಅದಕ್ಕೂ ಕ್ರಮ ತಗೊಳ್ತಾರೆ. ಯಾರಾದರೂ ಆ ಥರದ್ದು ಇದ್ದರೆ ಅದನ್ನು ಅವರು ಹೇಳಿದಾರಲ್ಲ, ಆ ಥರದ್ದು ಕ್ರಮ ತಗೊಳ್ತಾರೆ. ಶಿವಕುಮಾರ್ ಅವರು 12 ಜನ ಸಂತ್ರಸ್ತರನ್ನ ಕರ್ಕೊಂಡ್ಬಂದು ಇಲ್ಲ ರೀ, ಹೇಳಿದ್ದೆ ಅಲ್ರಿ, ಅವ್ರಿವ್ರು ಹೇಳಿದ್ದಕ್ಕೆಲ್ಲ ನಾನು ಇಲ್ಲಿ ಉತ್ತರ ಕೊಡೋಕ್ಕಾಗುತ್ತಾ? ನಿಮಗೆ ನೋಡಿ, ನಾ ಹೇಳ್ತೀನಿ, SIT ಭಾಳ ಗಂಭೀರವಾಗಿ ಇದನ್ನು ತನಿಖೆ ಮಾಡ್ತಿದ್ದಾರೆ. ಅವ್ರಿಗೆ ಬಿಡಬೇಕಲ್ಲ, ನಾವು ಅವ್ರಿಗೆ ಫ್ರೀಡಮ್ ಕೊಡಬೇಕಲ್ಲ. ಎಲ್ಲರೂ ಒಂದೊಂದು ಹೇಳಿಕೆ ಕೊಡ್ತಾ ಹೋದರೆ ಅದಕ್ಕೂ ಉತ್ತರ ಹೆಂಗೆ ಕೊಡೋಕ್ಕಾಗುತ್ತೆ? ಅವರೊಂದು ಹೇಳ್ತಾರೆ, ಇವರೊಂದು ಹೇಳ್ತಾರೆ, ಹೇಳ್ತಾನೆ ಇರ್ತಾರಪ್ಪ, ಅದಕ್ಕೆಲ್ಲ ಉತ್ತರ ಕೊಡೋಕ್ಕಾಗುತ್ತೆ? ಕಾರ್ತಿಕ್ ಅವ್ರದ್ದು ಅಷ್ಟೇ, ಬೇರೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.